Hello everyone. After so many days, I'm back with new recipe. ಆ್ಯಕ್ಚುಲಿ ಇದು ಡ್ರೈ ಫ್ರೂಟ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನಿವತ್ತು. ಆಲ್ಮೋಸ್ಟ್ ಇದು ಥರ್ಡ್ ಟೈಮ್ ಮಾಡ್ತಿರೋದು ನಾನು, ಮತ್ತು ಹೆಲ್ದಿ ಸಹ ಇತ್ತು. ನಾನು ಟ್ರೈ ಮಾಡಿ ಅದಾದಮೇಲೆ ನಾನು ಇದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ಯಾಕಂದರೆ ಸಮ್ಮರಲ್ಲಿ ಆಬ್ವಿಯಸ್ಲಿ ಮಕ್ಕಳೆಲ್ಲ ಮನೇಲಿರೋದ್ರಿಂದ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಟೇಸ್ಟಿನೂ ಸಹ, ಪ್ರೋಟೀನ್ ಸಿಗುತ್ತೆ ಮತ್ತು ಹೆಲ್ದಿ ಸಹ ಇರುತ್ತೆ. ಸೊ ಈಸಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನು ಎಲ್ಲ ಸೀಡ್ಸ್ನೂ ಹುರಿದಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಸ್ವಲ್ಪ ಮಿಕ್ಸ್ಡ್ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಕೆಲವೊಂದು ಹಲಸಂಡೆ ಸೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಗೀನ ಆ್ಯಡ್ ಮಾಡಿಕೊಂಡು ಹುರಿದಿಟ್ಕೋಬೇಕು. ಇವಾಗ ನಾನು ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಫಸ್ಟೇ ನಾನು ಸೀಡ್ಸ್ ಎಲ್ಲ ಹುರಿದಿಟ್ಕೊಂಡಿದ್ದೇನಪ್ಪ ಅಂತಂದರೆ ಅಂಟಂಟಾಗಬಾರ್ದು ಹುರಿಯುವಾಗ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಅಂತ ನಾನು ಅದನ್ನು ಸಪ್ರೇಟು ಮತ್ತು ಇದನ್ನು ಸಪ್ರೇಟ್ ಹುರಿದಿಟ್ಕೊಂಡಿದ್ದೀನಿ. ಬಾದಾಮಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು, ಗೋಡಂಬಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನೀವು ಇನ್ನೂ ಸಣ್ಣಗೆ ಬೇಕಾದರೆ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡಗೆ ಇರಲಿ ಅಂತ ಯೂಶ್ವಲಿ ಹಾಗೆ ನಾರ್ಮಲಿನೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಗೋಡಂಬಿ ಬೇಗ ಸೀದೋಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ನೀವು ಸ್ವಲ್ಪ ಗೀ ಆ್ಯಡ್ ಮಾಡ್ಕೊಳ್ಳಿ. ಗೀ ಜಾಸ್ತಿ ಇಷ್ಟ ಆಗಲ್ಲ ಅಂತಂದವರು ಸ್ಕಿಪ್ ಮಾಡ್ಕೋಬೋದು, ಆದರೆ ಗೀ ಇದ್ದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಹಾಗಾಗಿ ಹುರಿಯೋವಾಗ್ಲೂ ಸ್ವಲ್ಪ ಗೀನ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ. ಹೇಳೋದು ಮತ್ತೆ, ಆ್ಯಕ್ಚುಲಿ ಇದರಲ್ಲಿ ನಾನು ವಾಲ್ನಟ್ ಸಹ ಸ್ವಲ್ಪ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮನೆ ತುಪ್ಪನ, ಕರಗಿಸಿರೋ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ ಆಲ್ರೆಡಿ ಸ್ವಲ್ಪ ರೋಸ್ಟ್ ಆಗಿದೆ, ಹಾಗಾಗಿ ನಾನು ಇವಾಗ ಗೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಒಣದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಣದ್ರಾಕ್ಷಿ ಎಲ್ಲ ಏನು ತುಂಬ ಹುರಿಯೋದೇನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು, ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ನಾನು ಡ್ರೈ ಬೀಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ, ನೆಸೆಸಿಟಿ ಏನಿಲ್ಲ ಆ್ಯಡ್ ಮಾಡಲೇಬೇಕು ಅಂತ. ಬಟ್ ಆದರೆ ಪ್ರೋಟೀನ್ ಸಿಗುತ್ತೆ ಅಂತ ನಾನು ಸ್ವಲ್ಪ ಡ್ರೈ ಬೆರೀಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿತ್ತು, ಹೆಂಗೂ ಏನಕ್ಕೂ ಯೂಸ್ ಮಾಡ್ತಿರಲಿಲ್ಲ ಅಂತ, ಚೆನ್ನಾಗಾಗುತ್ತೆ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಡ್ರೈ ಬೆರೀಸ್ನೂ ಸಹ ತುಂಬ ಟೈಮ್ ಹುರಿಯೋದೇನು ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗೂ ಕಾಣಿಸುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲನೂ ಹುರ್ಕೊಂಡಾಯಿತು. ಇವಾಗ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಮತ್ತು ಇವಾಗ ನಾನು ಡೇಟ್ಸ್ನ ಹುರ್ಕೊಳ್ತಾ ಇದ್ದೀನಿ. ಡೇಟ್ಸ್ ನಿಮಗೆ ಸೀಡ್ಸ್ಲೆಸ್ಸು ಸಹ ಸಿಗುತ್ತೆ ಮಾರ್ಕೆಟಲ್ಲಿ, ಬಟ್ ನಾನು ಸೀಡ್ಸ್ ಇರೋದನ್ನ ತೊಗೊಂಡು ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ, ಅಂದರೆ ಇದನ್ನ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಸೀಡ್ಸ್ನ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಜಾರ್ ಬ್ಲೇಡ್ ಹಾಳಾಗ್ಬಿಡುತ್ತೆ. ಸೊ ಇವಾಗ ಇದನ್ನ ರುಬ್ಕೊಳ್ಳೋಣ. ಇವಾಗ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ತುಪ್ಪನ ಆ್ಯಡ್ ಮಾಡಿಕೊಂಡು, ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಡೇಟ್ಸ್ನ ಸ್ವಲ್ಪ ಕಡಿಮೆನೇ ಗ್ರೈಂಡ್ ಮಾಡಿದ್ದೀನಿ. ಇದು ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು ಏನು ಶುಗರು ಅಥವಾ ಯಾವುದೋ ಸ್ವೀಟ್ಸ್ ಆ್ಯಡ್ ಮಾಡ್ತಿಲ್ಲ, ಡೇಟ್ಸ್ ಆ್ಯಡ್ ಮಾಡ್ತಿರೋದ್ರಿಂದ ಸ್ವೀಟ್ಸ್ ಅಲ್ಲೇ ಬಂದ್ಬಿಡುತ್ತೆ, ಸಾಕಾಗುತ್ತೆ. ನಾನು ನಿಜವಾಗ್ಲೂ ಅಷ್ಟೊಂದು ಸ್ವೀಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಇದು. ಇವಾಗ ನಾನು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಫಸ್ಟ್ ಹುರಿದಿಟ್ಕೊಂಡಿದ್ನಲ್ವ ಸೀಡ್ಸು ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ತಾಯಿದ್ದೀನಿ.
ಆ್ಯಕ್ಚುಲಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನಿಮಗೆ ಬೇಡ ಅಂತಂದರೆ ಬೆರೀಸ್ನ ಸ್ಕಿಪ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಎಲ್ಲನೂ ಒಂದು ಹದಕ್ಕೆ ಬರೋ ಅಷ್ಟು. ಹೀಗೆ ನೀಟಾಗಿ ಹದ ಮಾಡ್ಕೊಳ್ಳಿ. ನಮಗೆ ಆ್ಯಕ್ಚುಲಿ ಡೇಟ್ಸು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಾಗುತ್ತೆ. ಡೇಟ್ಸ್ನ ಮಾತ್ರ ಸ್ವಲ್ಪ ನೀಟಾಗೇ ಹುರ್ಕೊಳ್ಳಿ, ಬಟ್ ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ಬಿಸಿನೂ ಬೇಡ ಮತ್ತು ಜಾಸ್ತಿ ತಣ್ಣಗೂ ಮಾಡೋಕ್ಕೆ ಬಿಡಬೇಡಿ, ಮೀಡಿಯಮ್ ಇದ್ದಂಗೆ ಉಂಡೆ ಮಾಡ್ಕೊಂಬಿಡಿ. ನೋಡಿ, ಒಂದು ಸ್ವಲ್ಪನೂ ಉದುರುತ್ತಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತಿದೆ. ನಾನು ಚಿಕ್ಕ ಚಿಕ್ಕದಾಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಉದುರಲ್ಲ, ಚೆನ್ನಾಗಾಗಿದೆ ಅಲ್ವಾ? ನೋಡೋಕ್ಕೂ ಒಳ್ಳೆ ಕ್ಯೂಟಾಗಿದೆ. ಮಕ್ಳಿಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.